ವಿ ಸೋಮಣ್ಣ ದಿಲ್ಲಿ ಸ್ಕೆಚ್, ಬಿಎಸ್ವೈ ಬಿವೈವಿಗೆ ಬಿಗ್ ಶಾಕ್, ದಿಲ್ಲಿ ಮೀಟಿಂಗ್ ಪೋಸ್ಟ್ಪೋನ್. ರಾಜ್ಯ ಬಿಜೆಪಿಯಲ್ಲಿ ಯಾವುದೇ ಪ್ರಮುಖ ಹುದ್ದೆ ಸಿಗದೆ ಮುನಿಸಿಕೊಂಡಿರೋ ವಿ ಸೋಮಣ್ಣ ಇದೀಗ ದಿಲ್ಲಿ ಸ್ಕೆಚ್ ರೆಡಿ ಮಾಡಿದ್ದಾರೆ. ಆ ಸ್ಕೆಚ್ ಇದೀಗ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತು ಬಿವೈ ವಿಜಯೇಂದ್ರ ಅವರಿಗೆ ಬಿಗ್ ಶಾಕ್ ಕೊಡೋ ಸಾಧ್ಯತೆ ಇದೆ. ಪರಿಸ್ಥಿತಿ ಹೀಗಿರುವಾಗಲೇ ವಿ ಸೋಮಣ್ಣ ಅವರ ಹೈಕಮಾಂಡ್ ನಾಯಕರ ಭೇಟಿ ಟೈಮ್ ಕೂಡ ಚೇಂಜ್ ಆಗಿದೆ. ಹಾಗಾದ್ರೆ ಏನಿದು ವಿ ಸೋಮಣ್ಣ ದಿಲ್ಲಿ ಸ್ಕೆಚ್? ಅದು ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ಅವರಿಗೆ ಅದೇಗೆ ಬಿಗ್ ಶಾಕ್ ಕೊಡುತ್ತೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗುತ್ತಿದ್ದಂತೆ ಮಾಜಿ ಸಿಎಂ ಬಿಎಸ್ವೈ ಅವರಿಗೆ ರಾಜಕೀಯ ಪುನರ್ಜನ್ಮ ಬಂದಂತಾಗಿತ್ತು. ಕೈಜಾರಿ ಹೋಗ್ತಿದ್ದ ರಾಜ್ಯ ಬಿಜೆಪಿಯ ಮೂಗುದಾರ ಮತ್ತೆ ಸಿಕ್ಕಂತಾಗಿತ್ತು. ಹೀಗಾಗಿ ಇನ್ಮೇಲೆ ನಮ್ದೇ ದರ್ಬಾರು, ನಾನು ಕಿಂಗ್ ಅಲ್ದಿದ್ರು ಕಿಂಗ್ ಮೇಕರ್, ಇನ್ಮೇಲೆ ರಾಜ್ಯ ಬಿಜೆಪಿಯಲ್ಲಿ ನನ್ನ ಮಾತೆ ಫೈನಲ್ ಅಂತೇಳಿ ಹಿರಿ ಹಿಗ್ಗಿದ್ರು. ಆದ್ರೆ ಬಿಎಸ್ವೈ ಅಂದುಕೊಂಡಿದ್ದಲ್ಲ ಈಗ ಉಲ್ಟಂ ಪಲ್ಟಾ ಆಗ್ತಿದೆ. ಯತ್ನಾಳ್ ವಿ ಸೋಮಣ್ಣ ಜಾರಕಿಹೊಳಿ ಟೀಮ್ ಬಿಎಸ್ವೈ ಕನಸಿನ ದರ್ಬಾರ್ಗೆ ಬ್ರೇಕ್ ಹಾಕಿದೆ. ಪರಿಸ್ಥಿತಿ ಹೀಗಿರುವಾಗಲೇ ವಿ ಸೋಮಣ್ಣ ಅವರಿಗೆ ಹೈಕಮಾಂಡ್ ನಿಂದ ಬುಲಾವ್ ಬಂದಿತ್ತು. ಆದ್ರೀಗ ಹೈಕಮಾಂಡ್ ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕರು, ಮುಹೂರ್ತ ಮಾತ್ರ ಫಿಕ್ಸ್ ಆಗಿಲ್ಲ. ಯಾಕಂದ್ರೆ ಹೈಕಮಾಂಡ್ ಬುಲಾವ್ ಕೊಟ್ಟಿರೋದು ಕೇವಲ ವಿ ಸೋಮಣ್ಣ ಮತ್ತು ಅವರ ನಿಯೋಗಕ್ಕೆ ಮಾತ್ರ. ಆದ್ರೆ ವಿ ಸೋಮಣ್ಣ ವಿಜಯೇಂದ್ರ ಮತ್ತು ಬಿಎಸ್ವೈ ಅವರನ್ನ ತಮ್ಮ ಎದುರು ಕೂರಿಸಿಕೊಂಡು ಮುಖಾಮುಖಿ ಮಾತುಕತೆ ನಡೆಸಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಹೈಕಮಾಂಡ್ ಸೋಮಣ್ಣ ನಿಯೋಗದ ಭೇಟಿ ದಿನಾಂಕವನ್ನ ಪೋಸ್ಟ್ ಪೋನ್ ಮಾಡಿದೆ. ಹಾಗಾದ್ರೆ ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ಅವರ ಮೇಲೆ ವಿ ಸೋಮಣ್ಣ ಮಾಡಿರೋ ಆರೋಪಗಳೇನು ಅಂತ ನೋಡೋದಾದ್ರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವಿ ಸೋಮಣ್ಣ 2 ಕ್ಷೇತ್ರಗಳಲ್ಲಿ ನಿಂತು 2 ಕ್ಷೇತ್ರಗಳಲ್ಲಿ ಸೋತಿದ್ರು. ಆದ್ರೆ ಇದು ಸಾಮಾನ್ಯ ಸೋಲಾಗಿಲ್ಲ. ತಮ್ಮ ಸೋಲಿನ ಹಿಂದೆ ರಾಜ್ಯ ಬಿಜೆಪಿಯ ಕೆಲ ನಾಯಕರ ಕೈವಾಡವಿದೆ, ಕುತಂತ್ರದ ಸಂಚಿದೆ ಅಂತೇಳಿ ಆರೋಪಿಸುತ್ತಿದ್ದಾರೆ. ವಿ ಸೋಮಣ್ಣ ಅವರು ಯಡಿಯೂರಪ್ಪನವರಂತೆಯೇ ವೀರಶೈವ ಲಿಂಗಾಯತ ಮುಖಂಡರಾಗಿದ್ದು, ಕಳೆದೊಂದು ದಶಕದಿಂದ ಬಿಎಸ್ವೈ ಬಿಜೆಪಿಯಲ್ಲಿನ ವೀರಶೈವ ಲಿಂಗಾಯತ ನಾಯಕರನ್ನ ಅದೇಗೆ ತಮ್ಮ ಮುಷ್ಟಿಯಲ್ಲಿ ಇಟ್ಟುಕೊಳ್ಳಲು ಯತ್ನಿಸಿದ್ರು ಅನ್ನೋದು ವರಿಷ್ಠರ ಮುಂದೆಯೇ ಮಾತುಕತೆ ಆಗಬೇಕಾಗಿದೆ ಅಂತೇಳಿ ವಿ ಸೋಮಣ್ಣ ಅವರ ನಿಯೋಗದ ಒತ್ತಾಯವಾಗಿದೆ. ಇತ್ತ 2024ರ ಲೋಕಸಭಾ ಚುನಾವಣೆಗೂ ಮುನ್ನ ಎಲ್ಲ ರಾಜ್ಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ವಿಜಯೇಂದ್ರ ಅವರು ಮುಂದಾಗಿದ್ರು. ಯತ್ನಾಳ್ ಸಿಟ್ಟು ಮಾತ್ರ ತಣ್ಣಗಾಗಿಲ್ಲ. ಮಂಗಳವಾರ ಬೆಳಗಾವಿಯಲ್ಲಿ ನಡೆದ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಗೆ ಅವರು ಹಾಜರಾಗಿಲ್ಲ. ವಿಜಯೇಂದ್ರ ಅವರನ್ನ ಇತ್ತೀಚೆಗೆ ರಾಜ್ಯಾಧ್ಯಕ್ಷರನ್ನಾಗಿ ಮತ್ತು ಆರ್ ಅಶೋಕ್ ಅವರನ್ನ ವಿರೋಧ ಪಕ್ಷದ ನಾಯಕರಾಗಿ ನೇಮಿಸಿರುವುದನ್ನ ಯತ್ನಾಳ್ ಬಹಿರಂಗವಾಗಿಯೇ ವಿರೋಧಿಸಿದ್ದಾರೆ. ಇನ್ನ ಸೋಮಣ್ಣ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದಾರೆ. ಜೊತೆಗೆ ಬಿವೈವಿ ಮತ್ತು ಬಿಎಸ್ವೈ ಅವರ ಏಕಪಕ್ಷೀಯ ನಿರ್ಧಾರಗಳಿಗೆ ರಾಜ್ಯ ಬಿಜೆಪಿಯ ಸಾಕಷ್ಟು ನಾಯಕರು ಸೆಡ್ಡು ಹೊಡೆದು ನಿಂತಿದ್ದಾರೆ. ಇದನ್ನ ಹೀಗೆ ಬಿಟ್ರೆ, ಅದರಲ್ಲೂ ಸೋಮಣ್ಣ ಅವರಂತ ದೊಡ್ಡ ಲಿಂಗಾಯತ ನಾಯಕ ಪಕ್ಷ ಬಿಟ್ರೆ ಬಿಜೆಪಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಆದಂತೆ ಲೋಕಸಭಾ ಚುನಾವಣೆಯಲ್ಲೂ ಕರ್ನಾಟಕದಲ್ಲಿ ಅತಿ ದೊಡ್ಡ ಹಿನ್ನಡೆಯಾಗುತ್ತೆ ಅನ್ನೋ ಭೀತಿ ಕೇಂದ್ರ ಬಿಜೆಪಿ ನಾಯಕರನ್ನ ಇನ್ನಿಲ್ಲದಂತೆ ಕಾಡ್ತಿದೆ. ಹೀಗಾಗಿ ದಿಲ್ಲಿಗೆ ಕರೆಸಿ ಮಾತುಕತೆ ಮೂಲಕ ಅಸಮಾಧಾನಿತರನ್ನ ಸಮಾಧಾನ ಪಡಿಸಿ ಒಗ್ಗಟ್ಟನ್ನ ಮೂಡಿಸಲು ಬಿಜೆಪಿ ಹೈಕಮಾಂಡ್ ನಾಯಕರು ಹರಸಾಹಸ ಪಡ್ತಿದ್ದಾರೆ. ಹಾಗಾದ್ರೆ ವಿ ಸೋಮಣ್ಣ ಅವರ ನಿಯೋಗದ ದಿಲ್ಲಿ ಸ್ಕೆಚ್ ವರ್ಕೌಟ್ ಆಗುತ್ತಾ? ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ಸರ್ವಾಧಿಕಾರಿ ಧೋರಣೆಗಳಿಗೆ ಕಡಿವಾಣ ಬೀಳುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.